ಇದು ತೀಕ್ಷ್ಣ ಕಣ್ಣಿನ ನೋಟ. ನಾಡಿನ ಧೀಮಂತ ರಾಜಕಾರಣಿ ದೇವರಾಜ್ ಅರಸರಿಗೂ ಎಡಹಳ್ಳಿಯ ದನಿ ಆರ್.ಎಂ. ದೇಸಾಯಿ ಅವರಿಗೂ ಗಾಢವಾದ ಸ್ನೇಹವಿತ್ತು. ಆ ಸ್ನೇಹ ಮತ್ತು ಅವರ ಬಾಂಧವ್ಯದ ಬಗ್ಗೆ ನಿಮಗೆ ವಿಶ್ಲೇಷಿಸಿ ಹೇಳಿದ್ದಾರೆ ದಿವಂಗತ ಆರ್.ಎಂ. ದೇಸಾಯಿ ಅವರ ಸುಪುತ್ರ ಆದಂಥ ಸನ್ಮಾನ್ಯ ಎಂ.ಆರ್. ದೇಸಾಯಿ ಅವರು. ಅರಸರ ಬಗ್ಗೆ ಅರಸರಿಗೂ ನಮ್ಮ ಎಡಹಳ್ಳಿ ವಾಡ್ಯಕ್ಕೂ ಇರುವಂಥ ಸಂಬಂಧ ಅಂದ್ರೆ ಮೊದಲು ಏನಿಲ್ಲ. 1957ರಾಗ ನಮ್ದು ಮೈಸೂರು ಹೊಸ ಮೈಸೂರು ಸ್ಟೇಟ್ ಏನು ಆತಲ್ಲ, ಆದ್ಮೇಲೆ ಮೊದಲೇ ಎಲೆಕ್ಷನ್ ಅದು 57ರದ್ದು. 52 ಎಲೆಕ್ಷನ್ದಾಗ ನಾವಿನ್ನ ಬಾಂಬೆ ಸ್ಟೇಟ್ದಾಗಿದ್ದೀವಿ. ಅವಾಗಿನ್ನ ಬಿಳಿ ಕಾನ್ಸ್ಟಿಟ್ಯೂನ್ಸಿ ಇದ್ದಿದ್ದಿಲ್ಲ. ಟಿಕೋಟಾಕ ಕೂಡಿತ್ತು ನಾವು ಬಿಳಿ ಪೇಟ. 57ರಾಗ ತಾಲೂಕಾನ ಆಯ್ತು, 56 ಸ್ಟೇಟ್ ಇನಾಗ್ರೇಷನ್ ಆದ್ಮೇಲೆ 57 ತಾಲೂಕಾನ ಆಯ್ತು. ಮತ್ತು ಮೊದಲೇ ಎಲೆಕ್ಷನ್ ಮೈಸೂರು ಸ್ಟೇಟ್ ಹೊಸ ಮೈಸೂರು ಸ್ಟೇಟದ್ದು ಅಪ್ಪ ಅವ್ರ ಮಧ್ಯೆ ಎಲೆಕ್ಷನ್ ನಿಂತು. ಅವಾಗ ಅರಸರು ಆಸರ ಎಮ್ ಎಲ್ ಎ ಆಗಿದ್ದರು, ಇವರು ಆಗಿದ್ದರು. 57 ಮಾತ್ರ ಹೊಸ ಮೈಸೂರು ಸ್ಟೇಟ್ ಇಬ್ರು ಆಗಿದ್ರು. ಅದು ಏನೇ ಲೆಜಿಸ್ಲೇಟರ್ಸ್ ಪೂರ ತಯಾರಾಗಿದ್ದಿಲ್ಲ. ಅದು ನಡೆದಿದ್ದ ಕೆಲಸ ಜನರಲ್ ಹಾಸ್ಟೆಲ್ದಾಗ ಇರ್ತಿದ್ರು. ಇಲ್ಲಿಕಂದ್ರೆ ಇದ್ರಾಗ ಕುಮಾರಕೃಪದಾಗ ಗೆಸ್ಟ್ ಹೌಸ್ನು ಎಮ್ ಎಲ್ ಎ ಕೊಡ್ತಿದ್ರು. ಅವಾಗ ಇಬ್ರು ಒಂದು ರೂಮ್ನಾಗ ಇರಾಕ್ ಹತ್ತಿದ್ರಲ್ಲ, ಅಲ್ಲೊಂದು ಸಂಪರ್ಕ ಬಂತು ಇಬ್ಬರಿಗೂ. ಮುಂದೆ 59ರಾಗ AIC ಸೆಷನ್ ಆಯ್ತು ಆಲ್ ಇಂಡಿಯಾ. ಆದಾಗ ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಕ್ಕೆ ಇವರಿಬ್ಬರಿಗೆ ಒಪ್ಸಿದ್ರು. ಅಲ್ಲಿಬ್ಬರು ಕೂಡ ಕೆಲಸ ಮಾಡ್ತಿದ್ರು. ಒಂದು ಆಫೀಸ್ ಇತ್ತು, ಅಲ್ಲಿ ಹೋಗಿದ್ದು ನಾವು ಅವಾಗ ಆಫೀಸಿಗೆ. ಅಲ್ಲಿ ಸೈಟ್ ಮೇಲೆನೇ ಒಂದು ತಗಡಿನ ಸೈಡ್ನಾಗ ಇಬ್ಬರು ಆಫೀಸ್ ಇತ್ತು. ಅಲ್ಲಿ ಇರ್ತಿದ್ರು. ಹಿಂಗಾಗಿ ಏನಾಯ್ತು, ಮತ್ತು ಅವ್ರ ಅರಸರ ಮಗಳು, ನಡುವಿನ ಮಗಳು ನಮ್ಮ ಮಿಸಸ್ ಕ್ಲಾಸ್ಮೇಟ. ಹಿಂಗಾಗಿ ಫ್ಯಾಮಿಲಿ ಭಾಳ ಕ್ಲೋಸ್ ಆದವು ಇಲ್ಲಿ ಎಲ್ಲರೂ ಕೂಡ. ಮುಂದೆ ಅರಸರು ಮಿನಿಸ್ಟರ್ ಇದ್ದ ಸಹಿತ ಅವ್ರ ಈ ಕಡೆ ಎಲ್ಲ ಟೂರಿಗೆ ಬಂದ್ರೆ ಇಲ್ಲಿ ಮನೆಗೆ ಬರ್ತಿದ್ರು, ಬಳಿಗೆ ಅದು ಇಲ್ಲಿ ಬರ್ತಿದ್ರು, ಬಂದು ಎಲ್ಲರನ್ನ ಕರ್ಕೊಂಡು ಹೋಗ್ತಿದ್ರು. ಈ ಕಡೆ ಎಲ್ಲ ಟೂರಿಗೆ ಹೋದ್ರೆ ಸಹಿತ ಕರ್ಕೊಂಡು ಕ್ಲೋಸ್ ಆಗಿದ್ರು. ಮುಂದೆ ಅವರು ನಿಜಲೇಪನ ಗ್ರೂಪು, ಅವರು ಜೊತೆ ಗ್ರೂಪ್ ಅಪ್ಪಾರು. ಆದರೂ ಫ್ರೆಂಡ್ಶಿಪ್ನಾಗ ಇತ್ತು ಜೊತೆ ಅವರು. ಹೀಗಾಗಿ ಇವ್ರು ಜೊತೆ ಗ್ರೂಪ್ನವರು, ಅವರು ಅರಸರು ವಿಜಯಪುರ ಗ್ರೂಪ್ನವ್ರು ಇದ್ರು. ಆದ್ರೂ ಏನು ಗೆತನಕ್ಕೇನು ಇದ್ದಿದ್ದಿಲ್ಲ ಅವಾಗ. ಹಂಗೇನು ತಿಳ್ಕೊತಿದ್ದಿಲ್ಲ ಯಾರು. ಮುಂದೆ ಅದಾದ್ಮೇಲೆ ಖರೆ ನಿಜವಾಗಲೂ ಭಾಳ ಕೆಲಸ ಕೂಡಿ ಶುರು ಮಾಡಿದ್ದಂದ್ರೆ ಇವರು ಕಾಂಗ್ರೆಸ್ ವಿಭಜನೆ ಆತಲ್ಲ, ಸಿಂಡಿಕೇಟ್ ಆಯ್ತು 1970ರಾಗ ಕಡಿಗೆ ಆಯ್ತದು. ಆದ ಕೂಡಲೇನ ಅಪ್ಪ ಅವ್ರು ರಾಜೀನಾಮೆ ಕೊಟ್ಟರು. ಅವ್ರ ಎಮ್ ಎಲ್ ಎ ಇದಕ್ಕೆ ಎರಡು ಬೇಡ, ಈಗ ಎರಡು ಬೇರೆ ಆಗ್ಯಾವ, ನೋಡೋಣ ಹೆಂಗೆ ಬರ್ತೈತೆ ಅಂತ ಅಷ್ಟು ರಾಜೀನಾಮೆ ಕೊಟ್ಟರು. 71 ನನ್ನ ಲಗ್ನ ಆಯ್ತು ಫೆಬ್ರವರಿ. ಅದಕ್ಕೆ ಲಗ್ನದಾಗ ಅವ್ರು ಕುಲ್ಲ ಇದ್ರು, ಎಮ್ ಎಲ್ ಇದ್ದಿದ್ದಿಲ್ಲ. ಆಮ್ಯಾಗ 71 ಲಗ್ನ ಆಯ್ತು. ಆಮ್ಯಾಗ ಅರಸರು ಇಂದಿರಾ ಗಾಂಧಿ ಪಾರ್ಟಿ ಸೇರಿ ಅವರು ಆರ್ಗನೈಸೇಷನ್ ಶುರು ಮಾಡಿದ್ರಿ. ಅವಾಗ ಕಾಂಗ್ರೆಸ್ ಓದ್ದು ಜಾಸ್ತಿ ಇತ್ತು, ಯಾಕಂದ್ರೆ ಪವರ್ ಆಗಿದ್ರು, ನಿಜಾಪ್ನವರು ಎಲ್ಲ ಇದ್ರು. ಹಾಗಾಗಿ ಭಾಳ ಜನ ಅಲ್ಲೇ ಇತ್ತು. ಅರಸರು ಜನರನ್ನ ಕೂಡಿಸ್ಬೇಕಾಗಿತ್ತು. 71ರಾಗ ಅವರು ಎಲ್ಲ ಕಡೆ ಸ್ಟೇಟ್ ಎಲ್ಲ ಟೂರ್ ಮಾಡಾಕತ್ತಿದ್ರು, ಆರ್ಗನೈಸ್ ಮಾಡಕ್ಕೆ. ಅವಾಗ ಇಲ್ಲಿ ಮುಗಿಯೋಕೆ ಬಂದಾಗ ಇವ್ರನ್ನ ಕರೆಸಿಕೊಂಡ, ಯಾಕೆ ಕುಂತೀರಿ, ನನ್ನ ಕೂಡ ಬರ್ರಿ ಅಂತ ಕರ್ಕೊಂಡು ಹೋದ್ರು. ಕಾಂಗ್ರೆಸ್ ಆಯ್ಕೆ ಅವಾಗ ಸೇರಿಸಿಕೊಂಡ್ರು. ಜತ್ತಿ ಅವರು ನಿಜಾಪುರ ಕಾಂಗ್ರೆಸ್ನಾಗ ಇದ್ದಿದ್ದಿಲ್ಲ. ಜತ್ತಿ ಅವ್ರದ್ದು ಏನಾಗಿತ್ತು ಅಂತಂದ್ರೆ, ಅವಾಗ ಮೊದಲಿಗೆ ಜತ್ತಿ ಅವರಿಗೆ ನಿಜಾಪುರವ್ರಿಗೆ ಇಲ್ಲಿ ಸ್ಟೇಟ್ದೊಳಗೆ ಇಬ್ಬರಿಗೂ ಕಾಂಪಿಟೇಷನ್ ಇರ್ತಿತ್ತು ನಿಜ. ಆದ್ರೆ ಒಂದು ಜತ್ತಿ ಅವ್ರನ್ನ ಲೆಫ್ಟಿನೆಂಟ್ ಗವರ್ನರ್ ಅಂತ ಮಾಡಿ ಇದಕ್ಕೆ ಕಳಿಸಿದ್ರು. ಅವ್ರನ್ನ ಪಾಂಡಿಚೇರಿಗೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಮಾಡಿ ಪಾಂಡಿಚೇರಿಗೆ ಕಳಿಸಿ ಇಲ್ಲಿ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಮಾಡಿದ್ರು. ನಿಜಾಪುರನವರು ಹಿರೇತನ ಮಾಡಿದ್ರು. ಅದನ್ನ ಮಾಡಿದ್ರೆ ಜತ್ತಿ ಅವರ ಕಡೆ ಹೋಗ್ಬಿಟ್ರು. ಹೋಗ್ಬಿಟ್ಟು ಮೇಲೆ ಜತ್ತಿ ಅವ್ರ ಗ್ರೂಪ್ ಅಂತೂ ಏನು ಅಷ್ಟು ಉಳಿಲಿಲ್ಲ. ಅದಕ್ಕೆ ಇವ್ರ ಅಪ್ಪ ಅವರು ಆಗ 70ರ ರಾಜೀನಾಮೆ ಕೊಟ್ಟು ಸುಮ್ಮಿದ್ರು. 71ರಾಗ ಜತ್ತಿ ಅವ್ರಿಗೆ ಪ್ರಶ್ನೆ ಬರ್ತಿದ್ದಿಲ್ಲ, ಅವರು ಗವರ್ನರ್ ಹೋಗ್ಬಿಟ್ಟಿದ್ರು. ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆದ್ರು ಪಾಂಡಿಚೇರಿ. ಮುಂದೆ ಒರಿಸ್ಸಾಕನ ಅವ್ರಿಗೆ ಗವರ್ನರ್ ಕುದಿರ್ಬೇಕು ಅವರು. ಹಂಗೆ ಆ ಕಡೆ ಹೋಗ್ಬಿಟ್ರು. ಅವರು ಇಲ್ಲಿ ಸ್ಟೇಟ್ ರಾಜಕೀಯದಿಂದ ದೂರ ಆದರು. ಇವರು ಅರಸರು ಇವರು ಕೂಡ ಕಾಂಗ್ರೆಸ್ ಆರ್ಗನೈಸೇಷನ್ ಪ್ರಾರಂಭ ಮಾಡಿದ್ರು ಅವಾಗ 71ರಾಗ. ಮುಂದೆ ಆ ಸರಿ ಎಲೆಕ್ಷನ್ ಆಯಿತು. ಆ ಸರಿ ಇವ್ರು ನಿಲ್ಲಿಲ್ಲ. ಆರ್ಗನೈಸೇಷನ್ಕನ ಬೇಕು, ಕೆಲಸ ಭಾಳ ಐತಿ, ಇನ್ನು ಯಾರು ಭಾಳ ನಮ್ಮ ಕೂಡ ಇಲ್ಲ ಅಂತ ಹೇಳಿವರು ತಾವು ಬಿಟ್ಟು 3 ಟರ್ಮ್ ಮಾಡಿದ್ರು. ಅಷ್ಟಾಗಿ ಇವರು 57, 62, 67
72 ಎಲೆಕ್ಷನ್ದಾಗ ಇವರು ನಿಲ್ಲಿಲ್ಲ ಎಲೆಕ್ಷನ್ಗೆ. ಅವ್ರ ಬದ್ಲಿ ಗಂಗಲ್ ಅವ್ರನ್ನ ಮಾಡಿದ್ರು. ಗಂಗಲ್ ಅವ್ರನ್ನ ಮಾಡಿ ತಾವು ಸರ್ಕೊಂಡ್ರು. ಅವಾಗ ಇವರು ಆರ್ಗನೈಸೇಷನ್ದಾಗ ಹೋಗ್ಬಿಟ್ರು. ಅರಸರು ಕೂಡ ಒಂದು ಇವ್ರನ್ನ ಸ್ಟೇಟ್ ಟ್ರೆಜರರ್ ಅಂತ ಮಾಡಿದ್ರು ಕಾಂಗ್ರೆಸ್ಸದ್ದು. ಅರಸರಿಗೆ ಇವ್ರನ್ನ ವಿಶ್ವಾಸ ಭಾಳ. ಹೀಗಾಗಿ ಮತ್ತು ಗದ್ದಿ ಇನ್ನರ್ ಸರ್ಕಲ್ ಅಂತ ಏನು ಇರ್ತೈತೆ ಒಂದು ಅದ್ರೊಳಗೆ ಇದ್ದವ್ರು ಇವ್ರು ಕೂಡ. ಮತ್ತು ಏನೋ ಬೇಕಾದ್ರೆ ಇವ್ರು ಅಡ್ವೈಸ್ ತೊಗೊತಿದ್ರು. ಅರಸರು ಮನಸ್ಸು ದೊಡ್ಡದು, ಹಾಗೆ ಅವರು ಯಾರನ್ನೂ ಮಾಡ್ತಿರ್ಲಿಲ್ಲ. ಯಾರ ಮಗ ವೈರತ್ವನ್ನು ಪುಸ್ತಕದಾಗ ಏನ್ ಉಲ್ಲೇಖ ಮಾಡ್ತಾರಂತಂದ್ರೆ, ಯಾರ ಏನ್ರ ಅರಸರಿಗೆ ಹೇಳ್ಬೇಕು ಅಂತಂದ್ರ ಆರ್.ಎಂ. ದೇಸಾಯಿ ಅವ್ರು ಏನ್ ಹೇಳ್ತಾರ ಫೈನಲ್ ಇತ್ತದ. ಅದು ನಿಜ. ಒಂದ್ಸರಿ ನಾನು ಹುಬ್ಳಿಯಾಗಿದ್ದೆ. R.S. ಪಾಟೀಲ್ರು, ರಾಮದುರ್ಗ R.S. ಪಾಟೀಲ್ ಎಕ್ಸೈಸ್ ಮಿನಿಸ್ಟ್ರು, ಹುಬ್ಳಿಯಾಗ ರಾತ್ರಿ ಟ್ರೈನ್ ಹೋಗೋರು ಮೊದಲಿಗೆ ಅಪ್ಪರಿಗೆ ಭೇಟಿ ಆಗಿ ಬಂದರು ಮನೆಗೆ. ಒಂದು ಏನೋ ಒಂದು ಮಹತ್ವದ ಕೆಲಸ ಇತ್ತು, ಅರಸರಿಗೆ ಹೇಳ್ರಿ ಅಂತ ಬಂದರು. ಇವ್ರು ನೀವು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರು ಕೂಡ ನಾ ಯಾಕೆ ಹೇಳ್ಬೇಕು ಅದನ್ನಂತ ಇವರು. ಅವರಿಲ್ಲ ನಮ್ಮನ್ನೇನು ಕೇಳ್ತಾರೋ, ನೀವು ಹೇಳೋದು ಕೇಳ್ತಾರ ಅಂತ ಹೇಳಿದ್ರು ಪಾಪ. ಈಗ ಮಿನಿಸ್ಟರ್ ಸಹಿತ ಕೆಲವು ಸರಿ ಸ್ವಲ್ಪ ಅನ್ಮನಿಸ್ತಾರೆ ಯಾಕೆ. ಇವ್ರು ಏನೋ ಒಂದು ಸತ್ತರ್ಲೆ ಹೇಳ್ತಿದ್ರು ಅಷ್ಟೇ. ಮತ್ತು ಅವ್ರಿಗೆ ಏನು ವಿಶ್ವಾಸ ಅಂತಂದರೆ, ಇವ್ರು ಹಾಗೆ ಏನೊಂದು ಯಾವುದಾದ್ರೂ ಒಂದು ಇದಕ್ಕೆ ಆಶೆ ಆಮಿಷಕ್ಕೆ ಬಿದ್ದು ಹೇಳಂಗಿಲ್ಲ. ನಿಜವಾಗ್ಲೂ ಎಲ್ಲ ರೀತಿಯಿಂದ ನೋಡಿರ್ತಾರೆ, ಪ್ರಾಮಾಣಿಕ ಅದಾರ ಅಂತೇಳಿ ಅವ್ರ ವಿಶ್ವಾಸ, ಇವ್ರು ಹೇಳೋದನ್ನ ವಿಶ್ವಾಸ ಇಡ್ತಾರೆ ಅಷ್ಟೇ. ಅವ್ರು ಅರಸರಾದ್ರು ವೈಯಕ್ತಿಕವಾಗಿ ಪ್ರಾಮಾಣಿಕರು. ನೋಡಿರಲ್ಲ ಅವ್ರು ಏನು ಆಸ್ತಿ ಮಾಡಿದ್ರು. ಈಗಿನವರೆಲ್ಲ ನೋಡಿದ್ರು ಅವಾಗ ಏನೂ ಮಾಡಿದ್ದಿಲ್ಲ ಪಾಪ. ನಿಜವಾಗಲೂ ಅವ್ರದ್ದೇನು ಪವರ್ ಹೋಯ್ತು. ಆದ್ಮೇಲೆ ಅಪಾರಿಕರು ಊರಿಗೆ ಬಂದಿದ್ರು. ಬರೋ ಮುಂದೆ 15 ದಿವಸ ಹೋಗಿ ಬರ್ತಾನೆ ಅಂತ ಹೇಳಿರಂತವ್ರಿಗೆ. ಹೇಳಿದಾಗ ಇಲ್ಲ, ನನಗೆ ಸ್ವಲ್ಪ ಖರ್ಚಿಗೆ ತ್ರಾಸ ಐತಿ, ದುಡ್ಡು ಕೊಡ್ರಿ ಅಂದ್ರು ಹೆಸರು ಆದವರು. ಇವರು ಒಂದು ಸ್ವಲ್ಪ ಊರಿಗೆ ಪುಣಾಕ ನನ್ನ ಮಗಂತಿಗೆಲ್ಲ ಹೋಗಿ ಬರ್ತಾನೆ ಅಂತ ಹೇಳಿದ್ರು ಕಾಣ್ತೈತಿ. ಹೇಳಿದ್ಮ್ಯಾಗ ಎಲ್ಲ ಸ್ವಲ್ಪ ಏನೋ ದುಡ್ಡಿನ ವ್ಯವಸ್ಥೆ ಮಾಡಿ ಹೋಗ್ರಂತ. ಇವರು ಒಂದು 10,000 ರೂಪಾಯಿ ಅಲ್ಲಿ ಬ್ಯಾಂಕಿನಾಗ ತಮ್ಮ ಅಕೌಂಟ್ದಾಗ ಸಾಲ ತಗೊಂಡು ಅವ್ರಿಗೆ ಕೊಟ್ಟು ಬಂದಿದ್ರು. ಬಂದಾಗ ಮುಂದೆ ಅವರು ಇವ್ರು ಇಲ್ಲಿದ್ದಾಗ ತೀರ್ಕೊಂಡ್ಬಿಟ್ರು. ಅವ್ರು ಪುಣ್ಯದಾಗಿದ್ರು ಇವರು. ಅವ್ರ ಮನೆಗಿನ ಮುಟ್ಲಿಲ್ಲ ಇವರು. ಆಮೇಲೆ ಹೋದರು. ಹೋದಾಗ ಅವರು ಸೆಕ್ರೆಟ್ರಿಗಳು ಹೇಳಿದ್ರು ಇವರಿಗೆ, ಮೊನ್ನೆ ನೀವು ಕೊಟ್ಟದ ದುಡ್ಡು ಕಬೋರ್ಡ್ ಹಂಗೆ ಇತ್ತು ರೀ, ಅವ್ರು ತೀರ್ಕೊಂಡ ಮೇಲೆ ಕಬೋರ್ಡ್ ತೆಗೆದ ಫ್ಯಾಮಿಲಿಗೆ ಹೇಳಿದ್ವಿ ನಾವು, ಅದು ಅವ್ರದ್ದು ಅರ್ಸದಲ್ಲ, R.M. ದೇಸಾಯಿ ಕಡೆಯಿಂದ ಖರ್ಚಿಗೆ ಬೇಕಂತ ಇಸ್ಕೊಂಡಿದ್ರು ಅಂತ ಹೇಳಿದ್ರಂತೆ. ಹಿಂಗೆ ಅರಸರು ಏನೋ ಮಾಡಿದ್ರು ಬಡವ ಸಲಹೆ ಅಂತ ಮಾಡಿದ್ರು ಅವರು. ಅವ್ರಿಗೆ ಅವಶ್ಯ ಇರಂಗಿಲ್ಲ. K.H. ಪಾಟೀಲ್ರು ಚಲೋ ಲೀಡರು ಅಗದಿ. ಅವ್ರ ಸುತ್ತಲೂ ಹಿಂಗೆ ಬರೀ ಹೋಗಿಬಿಟ್ರು 4-6 ಮಂದಿ ಕೂಡಿ ನೀ ಚೀಫ್ ಮಿನಿಸ್ಟರ್ ಆಗ್ಬಾರ್ದು ಅಂತ ಪಾಪ ತಲೆ ಕೆಡಿಸ್ಬಿಟ್ರು. ಹಸರು ಕೂಡ ಕೆಡಿಸ್ಕೊಂಡ್ರು. ಅಪ್ಪಾರು ಹೇಳಿದ್ರು, ಹಸುವಿಗೆ ಬೇರೆದ ಯಾರು ತಿಳಿಯಾಗಿಲ್ಲ, ನೀವು ಅದ್ರ ನೆಕ್ಸ್ಟ್ ಅವ್ರು ಬಿಡ್ಬೇಕಾದ್ರೆ ನಿಮ್ಮನ್ನ ಮುಂದೆ ಮಾಡ್ಯಾನ. ಅವ್ರ ಕಡೆಯಾಕಾರ ಬಾ ಇದು ನನಗೆ ಗೊತ್ತಿತ್ತಿದ್ವು, ಬಾ ಇದು ಮಾಡಕ್ಕೆ ಹೋಗ್ಬೇಡ್ರಿ, ಹೊಂದ್ಕೊಂಡು ಹೋಗ್ರಿ ಅಂದರು. ಅದು ಇರ್ತತ್ತಲ್ಲ, ಹೋಗ್ಬಿಟ್ರಿ ಹಿಂಗೆ ಸುತ್ತಲೂ ಏನೇನೋ ಮಾಡಿ ಅವ್ರು ತಲೆ ಕೆಡಿಸಿ ಪಾಪ ಅವ್ರಿಗೆ ಹಸುವಿಗೆ ಕೆಡಿಸ್ಬಿಟ್ರು. ಏನೋ ಒಂದು ಚಾರಿ ಪಾಡಿ ಹೇಳಿ ಮುಂದೆ ಸಾಯಿ ಮುಂದೆ ವಾಸಣ ಅವ್ರಿಗೆ ಭೇಟಿ ಹಾಕೋರು K.H. ಪಾಟೀಲ್ ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡಿದರು. ಇಲ್ಲ ನಾನು ದನಾರ್ ಮಾತು ಕೇಳಿಲ್ಲ, ನಾನು ತಪ್ಪಾತು. ಈಗ ಹೊಗಳ್ಬಿಟ್ರೆ ಬೆನ್ನ ಎತ್ತಿ ಹಿಂಗೆ ಹಾಕಾವ್. ನೀವು ಅವ್ರಿಗೆ ಹಸರ್ಕಿಂತ ನೀವು ಜೋರಿದ್ರೆ ಯಾಕೆ ಆಗ್ಬಾರ್ದು ಅಂತ ಹಿಂಗೇನು ಹೇಳ್ಬೋದು. ಖರೆ ನಿಜ ಲೀಡರ್ ಇದ್ರು ಅವರು. ಆದ್ರೆ ತಮ್ಮೊಳಗನ ಡಿಫ್ರೆನ್ಸ್ ಬಂತ ಕೆಡ್ತೈತಿ. ಒಕ್ಕಟ್ಟಿತ್ತು ಚಲೋ ಇರ್ತಿತ್ತು. ಇಬ್ರು ಕೂಡ ಫೈಟ್ ಮಾಡಿದ್ರಂದ್ರೆ ಒಂದು ಶಕ್ತಿ ಇರ್ತಿತ್ತಲ್ಲ ಇಬ್ರಿಗೂ. ಚಿತಾಭಸ್ಮ ಇವ್ರು ಹೋಗೋಟಿಗೆ ಮುಗ್ದಿತ್ತಲ್ಲ, ಅವತ್ತ ಸಂಜೆಗೆ ಮುಗಿಸ್ಬಿಟ್ರಲ್ಲ ಅವ್ರದ್ದು ಇದನ್ನ. ಅಲ್ಲಿ ಮುಗಿದಿತ್ತದ ಮುಗಿದ್ನ ಹೋಗಿದ್ರು. ಅಲ್ಲಿ ಇದನ್ನ ಮಾಡೋದು ಮಾತ್ರ ಅವ್ರು ಚಿತಾಭಸ್ಮ ತಗೊಂಬಂದ್ರು. ಅರಸರು ಚಿತಾಭಸ್ಮ ಎಲ್ಲಿ ಬಿಟ್ರು ನೆನಪಿಲ್ಲ ನನಗೆ. ಅರಸರು ತಾಯಿ ತಿರ್ಕೊಂಡಾಗ ಮಾತ್ರ ಅರಸರು ಅಪ್ಪ ಅವರು ಕೂಡೇನ ಇದಕ್ಕೆ ಹೋಗಿ ಕಾಶಿಗೆ ಹೋಗಿ ಅವ್ರ ತಾಯಿ ಚಿತಾಭಸ್ಮ ಅಲ್ಲಿ ಬಿಟ್ಟು ಬಂದಿದ್ರು. ಅದು ಗೊತ್ತಿತ್ತು ನನಗೆ. ಮುಂದೆ ಅರಸರು ಎಲ್ಲಿ ಬಿಟ್ಟರೆ ಗೊತ್ತಿಲ್ಲ ನನಗೆ. ಅರಸರು ತಾಯಿ ಮಾತ್ರ ಅರಸರು ಇವ್ರು ಕೂಡ ಹೋಗಿದ್ರು. ಗದಿಗೆ ಮಾಡಿದ್ರು. ಇನ್ನೊಂದು ಅವ್ರಿಗೆ ಅರಸರಿಗೆ ಇದಾಯ್ತಲ್ಲ, ಸರ್ಪುಣ ಆಯ್ತು ಅವ್ರಿಗೆ. ಭಾಳ ಆಯ್ತು. ಭಾಳ ತ್ರಾಸ ಅಂದ್ರೆ ನಿಮಗೆಲ್ಲ ಆಗಿ ಬ್ಯಾಗ ಆಗ್ಬಿಡ್ತು.
ಬಾಯಿಗೆಲ್ಲ ಸರ್ಪ್ ಹುಣ್ಣಾಗಿ ಒಳಗೆಲ್ಲ ಉಕ್ಕಿ ತುಂಬಿ ಮಾತಾಡಕ್ ಬರ್ತಿದ್ರು. ಅವ್ರು ಯಾರು ಸನಿಕಿದ್ದಿಲ್ಲ, ಅಪ್ಪಾರ ಮಾಡ್ತಿದ್ರಲ್ಲ. ನರ್ಸಿಂಗ್ ಎಲ್ಲ ಇವ್ರು ಮಾಡ್ಯಾರ, ಬಾಯಿ ಕ್ಲೀನ್ ಮಾಡೋದು, ಸ್ವಚ್ಛ ಮಾಡೋದು, ಔಷಧ ಕೊಡೋದು ಎಲ್ಲ ಅಲ್ಲೇ ಇರ್ತಿದ್ರು. ಅಷ್ಟಿಬ್ಬರಿಗೆ ಇದು ಬೆಳಿಗ್ಗೆ ಮಾತಾಡೋದಾದ್ರೆ ಟೈಮ್ ಸಿಗುದಿಲ್ಲ ಅಂತ ಆಸು ಕಮಾಡು ಕೂತಿರ್ಬೇಕು. ನೀವು ಹೊರಗೆ ಬಾಗಿಲ್ದಾಗ ನಿಟ್ಟು ಅವರು ಡಿಸ್ಕಸ್ ಆಗ್ಬೇಕು, ಇಂಪಾರ್ಟೆಂಟ್ ಇಶ್ಯೂಸ್ ಏನಾರ ಇದ್ರ. ಜಡ್ ಆಗಾಗಲ್ಲ, ಮೊದಲು ಸೈತಿ ತಾವು ಚೀಫ್ ಮಿನಿಸ್ಟರ್ ಇದ್ದಾಗ ಅದು ಮುಂದೆ ಟೈಮ್ ಸಿಗುದಿಲ್ಲ, ಮಂದಿ ಬರಾಕತ್ತಾರು ಅಂತ ಹೇಳಿ ಬೆಳಿಗ್ಗೆ ಅವರು ಕಮೋಡ್ ಮಾ ಕುಂತ್ರಂಗ ಟಾಯ್ಲೆಟಿಗೆ ಇವ್ರು ಹೊರಗೆ ನಿಂತು ಮಾತಾಡ್ಬೇಕು ಅವ್ರು ಕೂಡ. ಹಾ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅವಾಗ ಡಿಸ್ಕಷನ್ಸ್ ಹಾಕಿದ್ದು. ನಮ್ಮ ಜೆಚ್ಚರ್ದು ಹಂಗೆ ಇತ್ತು. ಜೆಚ್ಚರ್ ಚೀಫ್ ಮಿನಿಸ್ಟರ್ದಾಗ ಇವ್ರು ಕ್ಲೋಸ್ ಇದ್ರಲ್ಲ. ಜೆಚ್ಚರ್ ಚೀಫ್ ಮಿನಿಸ್ಟರ್ ಮಾಡಿದವ್ರು ಯಾರು? ಅವಾಗ ನಾವು 57ರಾಗ ಏನ್ ಮೊದಲು ಎಲೆಕ್ಷನ್ ಆಯ್ತು, ಮೈಸೂರು ಕಡೆ ಬೆಂಗಳೂರಾಗ ನಮ್ಮ ಮಂದಿಗೆ ಆ ಕಡೆ ಮಂದಿಗೆ ಏನೂ ಗೊತ್ತಿಲ್ಲ. ಇಲ್ಲಿ MLA ಗಳೆಲ್ಲ ನಮ್ಮ ಹಲಗಲಿ ಸರ್ನಾಯ್ಕ ನಮ್ಮ ಮಾಮ ಮನ್ಯಾಗ ಕೊಡ್ಬೇಕು ಬೆಂಗಳೂರಾಗ. ಅವ್ರೊಬ್ರು ಈ ಕಡೆ ಅವ್ರ ಮನಿ ಮಾಡಿದವ್ರಲ್ಲಿ ಎಲ್ಲ. ಈ ಕಡೆ MLA ಗಳು ಇಸ್ಲಿಯಪ್ಪ ವಿರುದ್ಧ ಇದ್ದ ಅಲ್ಲಿ MLA ಗಳು, ಈ ಕಡೆ MLA ಗಳು ಎಲ್ಲರೂ ಮಾಮಾರ್ ಮನ್ಯಾಗ ಕೂಡ್ತಿದ್ರು. ಕೂಡಿ ಜೆಚ್ಚರ್ ಚೀಫ್ ಮಿನಿಸ್ಟರ್ ಮಾಡಿದಾರೆ ಅವರು. ಈಗ ಜೆಚ್ಚರಿಗೆ ಭಾಳ ಕ್ಲೋಸ್ ಇರು. ಮತ್ತೆ ಈ ಜೆಚ್ಚರಿ ಈ ಕಾನ್ಸ್ಟಿಟ್ಯೂನ್ಸಿ ಖರ್ಚು ಅವ್ರಿಗೆ ನೋಡ್ಕೋಕ್ ಹೇಳ್ತಾರೆ ಪಾರ್ಟಿ ಅವರು ಕೂಡಿ ಇರ್ತಿದ್ರು. ಜತ್ತಿ HB ಶಾ ಮುದೋಳ ಅವರು ಇವರು 3 ಮಂದಿ ಅಗದಿ ಜೊತೆ. ಅವಾಗೇನು ಟ್ರೈನ್ ಕನ್ವೀನಿಯಂಟ್ ಇದ್ದಿದ್ದಿಲ್ಲ. ನಾನು ಜಮ್ಕಂಡಿ ಹೈಸ್ಕೂಲ್ ಇದ್ದೆ. ಬೆಳಿಗ್ಗೆ ಕಾರ್ ತಗೊಂಡು ಫಾದರ್ ತಾವ ಡ್ರೈವ್ ಮಾಡ್ಕೊಂಡು ಜತ್ತಿ ಅವ್ರನ್ನಲ್ಲಿ ಕರ್ಕೊಂಡು ಮುದೋಳಕ್ಕೆ ಬಂದು ಶಾ ಅವ್ರನ್ನ ಕರ್ಕೊಂಡು 3 ಮಂದಿ ಸಾಯಂಕಾಲ ಬೆಂಗಳೂರು ಹೋಗ್ಬೇಕು. ಬಸ್ ಅಂತೂ ಇರಲಿಲ್ಲ ಅವಾಗ, ಲಾಂಗ್ ರೂಟ್ ಬಸ್ಗಳು. ಜಮ್ಕಂಡಿ 4 ವರ್ಷ ಇದ್ದಲ್ಲೇ. ಈಗೇನಿಲ್ಲ ಅದು ಅವಾಗ ಜಮ್ಕಂಡಿ ವಹಿವಾಟ್ ಆಗಿತ್ತು ಅದು ಚರ್ಚ್. ಆಮೇಲೆ ಜತ್ತಿಯವ್ರ ಮಗ ನನ್ನ ಕ್ಲಾಸ್ಮೇಟ ಅಲ್ಲ, ದೊಡ್ಡ ದಾನಪ್ಪ ಅರವಿಂದ್ ಸಣ್ಣ ಅವರು. ದಾನಪ್ಪ ಜೊತೆ ನನ್ನ ಕ್ಲಾಸ್ಮೇಟ್ ಇಬ್ಬರು ಕೂಡ ಇದ್ದೀವಿ. ಇಲ್ಲಿ ಮುಂದೆ ಕಾಲೇಜಿಗೆ ನಮ್ಮ ಮನ್ಯಾಗ ಇದ್ರು ಅವ್ರು ಹುಬ್ಬಳ್ಯಾಗ. ಜತ್ತಿಯವ್ರ ಚೀಫ್ ಮಿನಿಸ್ಟರ್ ಎಷ್ಟು ವಿಚಾರ ಮಾಡಿದ್ರು ಗೊತ್ತ? ಚೀಫ್ ಮಿನಿಸ್ಟರ್ ಬೆಂಗಳೂರಿಗೆ ಹೋದ್ರು. ಜತ್ತಿ ಹೈಸ್ಕೂಲ್ ಇಲ್ಲಿ ಮುಗೀತು ನಮ್ದು 61ರಾಗ. PV ಹೈಸ್ಕೂಲ್ 61 ಮುಗಿದ್ರೆ ಜತ್ತಿ ಅವರು ದಾನಪ್ಪನ ಕರ್ಕೊಂಡು ಹೋಗಿ ಬೆಂಗಳೂರು ಯೂನಿವರ್ಸಿಟಿಯಾಗ ಕಾಲೇಜ್ಗೆ ಹಾಕ್ಲಿಲ್ಲ. ಯಾಕಂದ್ರೆ ಈ ಚೀಫ್ ಮಿನಿಸ್ಟರ್ 2 ದಿವಸದ್ದು. ನಾ ಚೀಫ್ ಮಿನಿಸ್ಟರ್ಗೆ ಹೋದ್ನ ಮತ್ತೆ ಜಮಖಂಡಿಗೆ ಬರ್ಬೇಕಾಕತಿ. ಕರ್ನಾಟಕ ಯೂನಿವರ್ಸಿಟಿಯಾಗಿ ಇರೋದು ಚಲೋ ಅಂತ ಹೇಳಿ ಹುಬ್ಬಳ್ಳಿ ನಮ್ಮ ಮನ್ಯಾಗ ಇಟ್ರು ಅವ್ರನ್ನ. ಆಗಿನ ದಿವಸನೂ ಬೇರೆ ಇದ್ದು. ಇನ್ನೊಂದು ಆಗಿನ MLA ಗಳು ಹೆಂಗಿದ್ರ ಉದಾಹರಣೆ, ಇವರು ಅಂಬ್ಲಿ ಅವ್ರು ಮೊದಲೇ MLA ನಮ್ದು ತಿಮ್ಮಸಪ್ಪ ಅಂಬ್ಲಿ. 52ರಾಗ ಇನ್ನ ಸ್ಟೇಟ್ ರಿಆರ್ಗನೈಸ್ ಆಗೋಕ್ಕಿಂತ ಮೊದಲು ಚಿಕ್ಕೋಟದಿಂದ MLA ಅವರು ಅರ್ಜುನ್ಗೆ ಅವರು ಭಾಳ ಬಡವರು. ಅವಾಗ ಅವ್ರ ಮೊದಲು ಫ್ರೀಡಮ್ ಫೈಟರ್ಸು. ಅವಾಗಿಂದನೇ ಫಾದರ್ಗೆ ವಹಿವಾಟ. ಅವಾಗ ಅವ್ರ ಮ್ಯಾಗ ವಾರಂಟಿ ಇರ್ತಿದ್ದು ಬ್ರಿಟಿಷ್ ಟೈಮ್ದಾಗ. ಇಲ್ಲಿ ಬಂದು ಅಡಿ ಕೂತಿದ್ರು. ರಾತ್ರಿ ಬಂದು ಇಲ್ಲಿ ಇಡುವುದು, ಮತ್ತೆ ರಾತ್ರಿ ಮುಂದಕ್ಕೆ ಎಲ್ಲರೂ ಹೋಗುದು. ಹಿಂಗಾಗಿ ಅವ್ರದ್ದು ವಹಿವಾಟ ಇತ್ತು. ಇವ್ರು ಅವ್ರ ಸಿಸ್ಟರ್ ಆದಂಗೆ ಆಗ್ಬಿಟ್ರು. ಅವ್ರ ಸೀನಿಯರ್ ಭಾಳ, ಖರೆ ಬಡವರು ಭಾಳ. ಮುಂದೆ ಅವ್ರು 52ರಾಗ MLA ಆದಾಗ ಇದು ಬೀಳಿಗಿ ಪೇಟ ಆ ಕಾನ್ಸ್ಟಿಟ್ಯೂನ್ಸಿಯಾಗ ಇತ್ತಿದ್ದು, ತಿಕೋಟ ಕಾನ್ಸ್ಟಿಟ್ಯೂನ್ಸಿಗೆ ಇತ್ತಿದ್ದು. ಈಗ ಆ ತಾಲೂಕನ್ನು ಇದ್ದಿದ್ದಿಲ್ಲ, ಅವಾಗಿನ ಕಾನ್ಸ್ಟಿಟ್ಯೂನ್ಸಿ ಬೇರೆ ಇದ್ದಿದ್ದಿಲ್ಲ. ಆ ಸ್ಟೇಟ್ ರಿಆರ್ಗನೈಸೇಷನ್ ಆದ್ಮ್ಯಾಗ ಆತು. ನಾವು ಬಾಲ್ಕೋಟ್ ತಾಲೂಕ, ನಾವು ಬಾಲ್ಕೋಟ್ ತಾಲೂಕು ಬಾಲ್ಕೋಟ್. ನಾವು ಸಣ್ಣ ಬಾಲ್ಕೋಟ್ನ. ಅವಾಗ ಅಂಬ್ಲಿ ಅವ್ರ MLA ಅವ್ರ ಮೊರಾರ್ಜಿ ದೇಸಾಯಿ ಚೀಫ್ ಮಿನಿಸ್ಟ್ರು. ಭಯಂಕರ ಸ್ಟ್ರಿಕ್ಟ್ ಮನುಷ್ಯ. MLA ಮಾತು ಕೇಳಿ ನೀವು ಟ್ರಾನ್ಸ್ಫರ್ಸ್ ಮಾಡಕ್ ಹೋಗ್ಬಾರ್ದು ಅಂತ ಆಫೀಸರ್ಸ್ಗೆ ಹೇಳ್ಬಿಟ್ಟಿರ್ತೀವಿ. ನಿಮ್ಗೆ ಏನೈತಿ ರೂಟೀನ್ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಪ್ರಕಾರ ಏನು ಮಾಡೋದು ಮಾಡ್ರಿ. ಆತ್ಮೀಯರೇ, ನೋಡಿದ್ರಲ್ಲ ನೀವು, ದೇವರಾಜ್ ಅರಸು ಎಂಬ ದೀನ ದಲಿತರ ಧ್ರುವತಾರೆಯೊಂದು ಈ ಕರ್ನಾಟಕ ರಾಜ್ಯವನ್ನು ಭಾಳ ಸಮೃದ್ಧವಾಗಿ ಆಳ್ವಿಕೆ ಮಾಡಿ ದಲಿತರಿಗೆ ದಮನಿತರಿಗೆ ನ್ಯಾಯ ಕೊಡಿಸಿದಂಥ ಮಹಾನ್ ವ್ಯಕ್ತಿ ಎಂದೇ ಹೇಳ್ಬೋದು. ಇಂತಹ ದೇವರಾಜ್ ಅರಸರು ನೆಲ ಕಚ್ಚಿದಂಥ ಕಾಂಗ್ರೆಸ್ ಪಕ್ಷವನ್ನು ಪುನಃ ಅಧಿಕಾರಕ್ಕೆ ತರಲಿಕ್ಕೆ ಶ್ರಮಿಸಿದವರಲ್ಲಿ ಮೊದಲಿಗರು. ಕೇಂದ್ರದಲ್ಲಿ ಅಧಿಕಾರ ಕಳೆದುಕೊಂಡು ಕಂಗಾಲಾಗಿದ್ದ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಲಿಕ್ಕಾಗಿಯೇ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಇಂದಿರಾ ಗಾಂಧಿಯವರನ್ನ ಸ್ಪರ್ಧೆಗೆ ಅಣಿಗೊಳಿಸಿದರು. ಆ ಚುನಾವಣೆಯಲ್ಲಿ ಇಂದಿರಾಜಿಯವರ ಹೆಗಲಿಗೆ ಹೆಗಲು ಕೊಟ್ಟು
ಇಂದಿರಾಜಿಯವರನ್ನ ಗೆಲ್ಲಿಸ್ಕೊಂಡು ಬರೋದರಲ್ಲಿ ಪ್ರಮುಖ ಪಾತ್ರ ಅರಸು ವಹಿಸಿದ್ರು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರ ದೃಷ್ಟಿಯಲ್ಲಿ ದೇವರಾಜ ಅರಸು ಒಬ್ಬ ಮಹಾನ್ ನಾಯಕನಾಗಿ ಗೋಚರಿಸ್ತಾ ಇದ್ರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇಂದಿರಾ ಗಾಂಧಿ ಮತ್ತು ಇಂದಿರಾ ಗಾಂಧೀಜಿಯವರ ಮಗ ಸಂಜಯ್ ಗಾಂಧಿ ಎಲ್ಲಿ ಮುಂದೆ ದೇವರಾಜ ಅರಸು ಬೆಳೆದು ನಮ್ಮ ಅಧಿಕಾರದ ಗದ್ದಿಗೆಗೆ ಕುತ್ತಾಗುತ್ತಾರೋ ಅನ್ನುವಂಥ ಭಯದಲ್ಲಿ ದೇವರಾಜ್ ಅರಸರನ್ನು ರಾಜಕೀಯದ ನೆಪಥ್ಯದ ಪರದೆಗೆ ಸರಿಸಿಬಿಟ್ರು. ಮುಂದೆ ಜಿದ್ದಿಗೆ ಬಿದ್ದ ಅರಸು ಇಂದಿರಾಜಿಯವರ ವಿರುದ್ಧವಾಗಿಯೇ ಪಕ್ಷವೊಂದನ್ನು ಕಟ್ಟಿ ಚುನಾವಣೆಗೆ ಸ್ಪರ್ಧಿಸಿದರು. ಆ ಸಂದರ್ಭದಲ್ಲಿ ಯಾವ ದೇವರಾಜ ಅರಸರು ದಮನಿತರು, ಶೋಷಿತರು, ದಲಿತ ವರ್ಗ, ಹಿಂದುಳಿದ ವರ್ಗದಿಂದ ಕೆಲವೊಂದಿಷ್ಟು ನಾಯಕರನ್ನು ಹುಟ್ಟುಹಾಕಿ ಅವ್ರನ್ನ ಶಾಸಕರನ್ನಾಗಿ ಮಂತ್ರಿಯನ್ನಾಗಿ ಮಾಡಿದ್ರು, ಅದೇ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಬಡವ MLAಗಳು ದೇವರಾಜ ಅರಸರಿಗೆ ನಿಷ್ಠರಾಗಿ ಇರಲಿಲ್ಲ. ಇದು ರಾಜಕೀಯದ ವಿಪರ್ಯಾಸವೇ ಸರಿ. ಮುಂದೆ ದೇವರಾಜ ಅರಸು ಅವರಿಗೆ ಸರ್ಪ ಹುಣ್ಣು ಅನ್ನುವಂಥ ಒಂದು ಕಾಯಿಲೆಗೆ ತುತ್ತಾಗಿ ಅರಸು ಮರಣಶಯಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅರಸರ ಜೊತೆ ಉಳಿದವರು ಕೇವಲ ಒಬ್ಬರೇ ಒಬ್ಬರು, ಅದು ಎಡಹಳ್ಳಿಯ ಧೀಮಂತ ರಾಜಕಾರಣಿ, ಬಡವರ ಧನಿ, ದಿವಂಗತ ಶ್ರೀಮಂತ ಶ್ರೀ RM ದೇಸಾಯಿ ಅವರು. ಇದು ಎಡಹಳ್ಳಿಗೂ ಮತ್ತು ದೇವರಾಜ ಅರಸರಿಗೂ ಇದ್ದಂಥ ಸಂಬಂಧ. ಈ ಸಂಬಂಧವನ್ನು ತಮ್ಮ ಮುಂದೆ ವಿವರಿಸಲಿಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ. ಇದೇ ರೀತಿಯಾದಂಥ ಹಲವಾರು ಇತಿಹಾಸದ ಪುಟಗಳಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥ ರೋಚಕ ಇತಿಹಾಸಗಳನ್ನು ನೀವು ತಿಳ್ಕೊಬೇಕಾದ್ರೆ ನನ್ನ ರಮೇಶ್ ಬಗ್ಲಿ ಸ್ಟುಡಿಯೋ ಅಂತಕ್ಕಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಪ್ರೋತ್ಸಾಹಗೊಳಿಸ್ರಿ. ನಮಸ್ಕಾರ. ಇದು ತೀಕ್ಷ್ಣ ಕಣ್ಣಿನ ನೋಟ.